BJP can do? They are doing politics over dead bodies. Shall I give a list of the dead bodies at that time? What has happened? Huh? In India itself, there are more than hundreds of people. Congress party, at any point of time, we don't want to do politics on any dead bodies. It is a natural disaster. We condemn it. But let them do. Because their political base has been destroyed. So they wanted to, their parties to show their presence. They are doing it. Apart from nothing is there. No common man will cooperate with it. ಯಾವ ಸಾಮಾಜಿಕ ಕಾರ್ಯಕರ್ತರು ಯಾರು ಕೂಡ ಅವ್ರಿಗೆ ಸಹಕಾರ ಕೊಡುವುದಿಲ್ಲ. ಎಲ್ಲರೂ ಕೂಡ ಗೊತ್ತಿದೆ. ಸರ್ಕಾರ ಏನಾಗಬೇಕು, ಏನು ಕ್ರಮ ಕೈಗೊಳ್ಳಬೇಕು, ಯಾರು ಅದಕ್ಕೆ ಶಿಕ್ಷೆ ಕೊಡಬೇಕು, ಆ ಕೆಲಸ ಕೂಡ ಎಲ್ಲ ಮಾಡಿದೆ. ನಾವು ಒನ್ ಮ್ಯಾನ್ ಕಮಿಷನ್ ಕೂಡ ನೇಮಕ ಮಾಡಿದ್ದೇವೆ. ಏನಾದ್ರು ಅವ್ರು ಹೇಳಲಿ, ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ, ಅವ್ರು ರಾಜಕಾರಣ ಮಾಡ್ಕೊಳ್ಳಿ. ಅವರಿರೋದೇ ಈ ಒಂದು ಹೆಣದ ಮೇಲೆ ರಾಜಕಾರಣ ಮಾಡೋಕ್ಕೆ. ನೀವು ಯಾವ ಕಾಲದಿಂದ ತೆಗೆದುಕೊಳ್ಳಿ. ಇಲ್ಲ ಬಿಟ್ನೇರಲ್ಲಿ ಇಂದ ಬಂದು ತಗೊಳ್ಳಿ, ಇಲ್ಲ ಗಂಗಾಧರ್ ಕೊಲೆ ಪ್ರಕರಣ ತೆಗೆದುಕೊಳ್ಳಿ. ಬೇಕಾದಷ್ಟು ಡೈರೆಕ್ಟ್ ಎಲ್ಲ ಸ್ಟ್ಯಾಂಪೇಡ್ಗಳು ನಡೀತಾ ಇದೆ. ಈಗ ನಾನು ಏನು ಅಹಮದಾಬಾದ್ಗೆ ಹೋಗಿದ್ದೇನೆ, ಏನಾದ್ರು ಮಾತಾಡೋಣ, ಏನ ಬ್ಲೇಮ್ ದಿ ಸೆಂಟ್ರಲ್ ಗೌರ್ಮೆಂಟ್ ಮಾಡಿ? ನಾನೇನೋ ಕೇಂದ್ರ ಸರ್ಕಾರ ಹೇಳಿದ್ನ? ಇಲ್ಲ ನಾನು ಇದಕ್ಕೇನು ಹೇಳ್ತೀರಿ ನೀವು? ಬೇರೆ ಬೇರೆ ಎಲ್ಲ ನಡೆದಂಥ UPಲಿ ಇರ್ಬೋದು, ರೈಲ್ವೆ ಸ್ಟೇಷನ್ಗಳಿರ್ಬೋದು, ಬೇರೆ ಕಡೆ ದೇವಸ್ಥಾನದಲ್ಲಿ, ಅಲ್ಲಿ ಯಾವುದೋ ಒಂದು ದೇವಸ್ಥಾನ ಧಾರ್ಮಿಕವಾದಂಥ UPಲಿ ಸುಮಾರು 100 ಜನ ಸತ್ತೋಗ್ಬಿಟ್ರಲ್ಲ, ಅದಕ್ಕೆಲ್ಲ ಯಾರು ಅದಕ್ಕೆ ಹೊಣೆ? ಸೊ ಎಲ್ಲ ಯಾರಿಗೆ ಹೊಣೆ? BJP targeting only DK Shivkumar in the country? ಅವ್ರಿಗೆ ನಾ ಹಿಂದೆ ಹೇಳಿದ್ದಾರಲ್ಲ, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್. ಅವ್ರಿಗೆ ನಮ್ಮ ಕಂಡ್ರೆ ಭಯ. ಆ ಭಯಕ್ಕೆ ಪಾಪ ಏನೇನು ಅಂತ ಮಾಡ್ತಿದ್ದಾರೆ. ತಲೆ ಕೆಡಿಸ್ಕೋಬೇಡಿ. ನೀವು ನನ್ನ ಜೊತೆ ಇರಿ. 28ಕ್ಕೆ ತಿರ್ಗಾ ವಿಧಾನಸೌಧದಲ್ಲಿ ಪ್ರಮಾಣ ವಚನ ಸ್ವೀಕಾರ. As a CM, sir? As a CM, sir, ಪ್ರಮಾಣ ವಚನ? ಕಾಂಗ್ರೆಸ್ ಗೌರ್ಮೆಂಟ್ ಕ್ರಾಸ್ ಮಾಡಿ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಮಾಲಿನ್ಯ ಮಂಡಳಿ ಜೊತೆ ಸೇರಿ 5ನೇ ತಾರೀಕು ವಿಶ್ವ ಪರಿಸರ ದಿನ ಆಚರಣೆ ಮಾಡಬೇಕಾಗಿತ್ತು. ಕಾರಣದಿಂದ ಮುಂದೂಡಿದು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷದ ಮೂಲ ಸಂದೇಶ ಪ್ಲಾಸ್ಟಿಕ್ ಅನ್ನು ನಿಷೇಧಿಸಬೇಕು ಅನ್ನೋದು ಕೂಡ ಇವತ್ತಿನ ಸಂದೇಶ. ನೀರು, ಪರಿಸರವನ್ನು, ಮಾಲಿನ್ಯವನ್ನು ನಾವೆಲ್ಲ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮಾಡಿದ್ದೇವೆ. ಇವತ್ತು ಸುಮಾರು 5,000ಕ್ಕೂ ಹೆಚ್ಚು ನಮ್ಮ ಸ್ಕೌಟ್ ಅಂಡ್ ಗೈಡ್ ಮಕ್ಕಳು ಬಂದು ಪಾರ್ಟಿಸಿಪೇಟ್ ಮಾಡಿ ಈ ಒಂದು ವಿಧಾನಸೌಧದ ಸುತ್ತಲೂ ಕೂಡ ಒಂದು ನಡಿಗೆಯನ್ನು ಮಾಡಿ ಎಲ್ಲ ಜನರಿಗೆ ಒಂದು ಸಂದೇಶವನ್ನು ಕಳಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲ ಶಾಲೆಗಳಲ್ಲೂ ಕೂಡ ಒಂದು ಕ್ಲೈಮೇಟ್ ಕ್ಲಬ್ ಸ್ಥಾಪನೆ ಮಾಡಬೇಕು ಅಂತ ಈಗಾಗಲೇ ನಾನು ಸಂದೇಶವನ್ನು ಕಳಿಸಿದ್ದೇನೆ. ಗೋಷ್ಠಿಯನ್ನು ಕೂಡ ನಾವು ಮಾಡಿದ್ದೇವೆ. ಪರಿಸರವನ್ನು ಉಳಿಸಬೇಕು. ಪ್ರತಿಯೊಂದು ಮಗು ಕೂಡ, ಶಾಲೆ ವಿದ್ಯಾರ್ಥಿಗಳು ಒಂದೊಂದು ಮರವನ್ನು ಆರೋಪ ಮಾಡಬೇಕು ಅಂತ ಕೂಡ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ನಾವು ಸೂಚನೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಈಗಾಗಲೇ ಸುಮಾರು 50,000 ಮಕ್ಕಳು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅವ್ರ ಜೊತೆ ಫೋಟೋ ಇಟ್ಕೊಳ್ಬೇಕು, ಅದನ್ನು ಮಕ್ಕಳ ಜೊತೆ ಅದನ್ನು ಕಾಪಾಡಬೇಕು ಅಂತ ಕೂಡ ತಿಳಿಸಿದ್ದೇವೆ. ಈ ಮಾಲಿನ್ಯ ಮಂಡಳಿಯಲ್ಲೂ ಅನೇಕ ಹೊಸ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಗ್ರೀನರ್ ಬ್ಯಾಂಗ್ಳೂರ್, ಬ್ಲೂ ಬ್ಯಾಂಗ್ಳೂರ್. ಬ್ಲೂ ಅಂದರೆ ಒಳ್ಳೆ ನೀರು, ಗ್ರೀನ್ ಅಂದರೆ ಹಸಿರು. ಸೊ ಇದನ್ನು ಕಾಪಾಡಲಿಕ್ಕೋಸ್ಕರ ಇವತ್ತು ಒಂದು ದೊಡ್ಡ ಒಂದು ಚಾಲನೆಯನ್ನು ಎಲ್ಲರೂ ಕೂಡ ಇದನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಸೊ ಅದಕ್ಕೆ ನಮ್ಮ ಮಂತ್ರಿಗಳು ಮತ್ತು ನಮ್ಮ ಚೇರ್ಮನ್ಗಳು ನಾವನ್ನು ಬಂದಿದ್ದೀವಿ. ಸೊ ಅದಕ್ಕೆ ನಾನೇ ಬಂದು ಪಾರ್ಟಿಸಿಪೇಟ್ ಮಾಡಿ ನಾನು ಭೇಟಿಯಲ್ಲಿ ನಾನು ಮಾಡಿದ್ದೇನೆ. ಬಹಳ ಸಂತೋಷ. ಒಂದು ಐತಿಹಾಸಿಕವಾದ ದಿನ. ಎಲ್ಲ ರಾಜ್ಯದ ಎಲ್ಲ ಮಾಧ್ಯಮದಿಂದ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಹಸಿರು ಕಾಪಾಡಬೇಕು. ಹಸಿರು ಇಲ್ಲ ಅಂತ ನಮಗೆ ಮಳೆ ಇಲ್ಲ, ಪರಿಸರ ಇಲ್ಲ ಅಂತಂದರೆ ನಮ್ಮ ಪ್ರಕೃತಿ, ಈ ವಿಶೇಷವಾಗಿ ನಮ್ಮ ಕರ್ನಾಟಕದ ಒಂದು ದೊಡ್ಡ ಆಸ್ತಿ ನಮ್ಮ ಪ್ರಕೃತಿ, ಗ್ರೀನ್ರಿ ಇವೆಲ್ಲ ಇದೆ. ಅದೆಲ್ಲ ಸೇರಿ ಒಟ್ಟಿಗೆ ನಾವು ಕಾಪಾಡೋಣ. ಎಲ್ಲರೂ ಕೂಡ ಸಹಕಾರ ಮಾಡಬೇಕು. ಆ ದೃಷ್ಟಿಯಿಂದ ಇವತ್ತು ನಾವು ಪ್ರಮೋಟ್ ಮಾಡಿದ್ವಿ. ಉತ್ತೇಜನವನ್ನು ಕೊಟ್ಟಿದ್ದೆ ನಾನು. ಸರ್, ಇನ್ನೊಂದು BBMP ವ್ಯಾಪ್ತಿಯಲ್ಲಿ ಬರುವಂಥ ಕಸ ವಿಲೇವಾರಿ ಮರು ಟೆಂಡರ್ ಆಯ್ಕೆಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ನೋಡಿಯಪ್ಪ, ಕ್ಲೀನ್ ಮಾಡಲಿಲ್ಲ ಅಂದ್ರೆ ಹೆಂಗೆ? ಹೈಕೋರ್ಟೇ ಹೋಗಿ ಇದನ್ನು
ಮಾಡಿದೆ, ನಾನು ಅದನ್ನು ಚೆಕ್ ಮಾಡ್ತೀನಿ ಏನಾಗಿದೆ ಅಂತ ನಾನು ಚೆಕ್ ಮಾಡ್ತೀನಿ. ನಾನು ಕೋರ್ಟ್ ಬಗ್ಗೆ ಕಾಮೆಂಟ್ ಮಾಡೋದು ನಾನು ಹೋಗುವುದಿಲ್ಲ. ಟೆಂಡ್ರು ಮಾಡಲಿಲ್ಲ ಅಂತಂದರೆ ಮೊದಲು 89 ಟೆಂಡ್ರ್ ಅಂತ ಆಗಿ ಒಂದು ಗ್ರೂಪ್ ಎಲ್ಲ ಸೇರಿಕೊಂಡು ಅವರು ಕಾರ್ಟೀರ್ ಮಾಡಿಕೊಂಡು ಮಾಡಿದರು. ಇವತ್ತು ಕೂಡ ನಮ್ಮನ್ನ ತಪ್ಪಿಸ್ಬೋದು ಅಂತ ತಿಳ್ಕೊಂಡಿದ್ದಾರೆ. ಇದೊಂದು ದೊಡ್ಡ ಮಾಫಿಯಾ ಬಹುಶಃ ಕೋರ್ಟ್ಗೆ ಅರ್ಥ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ನಾವೆಲ್ಲ ಯಾವುದೇ ಕೆಲಸಕ್ಕೆ ಹೋದ್ರೂ ಕೂಡ ಕೋರ್ಟ್ಗೆ ಹೋಗಿ PL ಹಾಕಿಬಿಟ್ಟು ಸ್ಟೇ ಮಾಡ್ತಾಯಿದ್ದಾರೆ. ಈ ರೀತಿ ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅಂತಂದರೆ ಈ ಸರ್ಕಾರದಲ್ಲಿ ಈ ಎಲ್ಲರೂ ಕೂಡ ನಡೆದಿಲ್ಲ. ಎಲ್ಲರಿಗೂ ಕೂಡ ಯಾರ್ಯಾರು ಮಾಡ್ತಾ ಇದ್ದಾರೆ ಎಲ್ಲ ಕಿಸಾಕಿ ಹೊಸಬ್ರಿಗೆ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಸರ್, ಕಾಲ್ ತುಳಿತ ಪ್ರಕರಣದಲ್ಲಿ CM DCM ಹೊಣೆ ಹೊರಬೇಕಂತ ಇವತ್ತು ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾರೆ. ಬರೋಣ ಅವ್ರನ್ನೂ ಹೆಗಲ ಮೇಲೆ ಹಾಕೊಂಡು ಕುಂಡಿಸ್ಕೊಂಡು ಮೆರವಣಿಗೆ ಮಾಡೋಣ.